ಸ್ನೇಹಿತರೆ, ಬಿಗ್ ಬಾಸ್ ಬಂದೇ ಬಿಡ್ತು. ಎಸ್, 4 ಜನ ಕನ್ಫರ್ಮ್ ಆಗೋಗ್ಬಿಟ್ಟಿದ್ದಾರೆ. ಇವ್ರು 4 ಜನ ಬಂದೇ ಬರ್ತಾರೆ ಅಂತ ಆಲ್ಮೋಸ್ಟ್ ಅವ್ರು ಯಾರ್ಯಾರು ಅನ್ನೋದನ್ನ ನಾನು ಇವಾಗ ತಿಳಿಸ್ತೇನೆ. ಅಂದಾಗೆ ಇದರಲ್ಲಿ ಒಬ್ರು ಆಕ್ಚುಲಿ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ, ಅವ್ರು ಬರ್ತಾ ಇದಾರೆ. ಅವರೇ ನಿಮಗೆ ಕಾಣಿಸ್ತಾ ಇದಾರೆ ನೋಡಿ. ನಮ್ಮ 50 crore ಡಾಗ್ ಅನ್ನ ಖರೀದಿ ಮಾಡಿದೀನಿ ಅಂತ ಹೇಳ್ದಂತ ನಮ್ಮ ಸತೀಶ್ ಅವರು ಆಕ್ಚುಲಿ ಈ ಒಂದು ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ. ಆಕ್ಚುಲಿ ಇವ್ರು ಯಾರು ಕೂಡ ಬರ್ತಾರೆ ಅಂತ ಊಹೆನೆ ಮಾಡಿರ್ಲಿಲ್ಲ. ಹಂಗಾಗಿ ಇವರು ಬಿಗ್ ಬಾಸ್ ಮನೆಗೆ ಬಂದ್ರೆ ಇನ್ನೂ ಸಖತ್ತಾಗಿರುತ್ತೆ. ಇನ್ನು ಆಕ್ಚುಲಿ ಈಗ ನಿಮ್ ನೋಡ್ತಾ ಇದೀರಿ ನೋಡಿ ಫೋಟೋ, ಇವ್ರು ಬಂದ್ಬಿಟ್ಟು ಶ್ರೇಯಸ್ ಮಂಜು ಅಂದ್ಬಿಟ್ಟು. ಇವರು ಆಕ್ಚುಲಿ ಇವ್ರ ಬಗ್ಗೆ ಈಗಾಗಲೇ ಸಿನಿಮಾದಲ್ಲಿ ಹೀರೋ ಆಗಿ ಕೂಡ ಅಭಿನಯವನ್ನ ಮಾಡಿದ್ದಾರೆ. ಇವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳೋದಾದ್ರೆ, ಆಕ್ಚುಲಿ ಕೊಬ್ಬರಿ ಮಂಜು ಅಂದ್ಬಿಟ್ಟು ನಿರ್ಮಾಪಕರಿದ್ದಾರೆ, ಗೊತ್ತಿದೆ ನಿಮ್ಗೆ. ಅವರ ಮಗ ಇವರು ಶ್ರೇಯಸ್ ಮಂಜು ಅಂದ್ಬಿಟ್ಟು. ಇನ್ನು ಮೂರನೇವ್ರು ಯಾರಪ್ಪ ಅಂದ್ರೆ ನಮ್ಮ ಕಾಕ್ರೋಚ್ ಸುಧೀರ್ ಅವರು. ಎಸ್, ಕಾಕ್ರೋಚ್ ಸುಧೀರ್ ಅವರು ಇತ್ತೀಚೆಗೆ ನಮ್ಮ ಮಾಧ್ಯಮ ಮಿತ್ರರು ಪ್ರಶ್ನೆಯನ್ನ ಕೇಳಿದ್ರು ಇವರಿಗೆ, ಏನ್ ಸರ್ ನೀವು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ರಂತೆ, ಹೌದಾ ಅಂತ ಕೇಳಿದ್ರೆ ಆಕ್ಚುಲಿ ನಮ್ಮ ಕಾಕ್ರೋಚ್ ಅವರು ನಾನು ಬರೋದಿಲ್ಲ ಹಾಗೆ ಹೀಗೆ ಅಂತ ಡೌಗಳನ್ನು ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ, ಆಕ್ಚುಲಿ ಬಿಗ್ ಬಾಸ್ ಅವರು ಒಂದು ಆರ್ಡರ್ನ ಪಾಸ್ ಮಾಡಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ಯಾವುದೇ ಕಾರಣಕ್ಕೂ ಮಾಹಿತಿಯನ್ನ ಹೊರಗಡೆ ಹಂಚ್ಕೋಬಾರ್ದು ಅಂತ. ಆಕ್ಚುಲಿ ಹಂಚ್ಕೊಂಡಿಲ್ಲ ಇವರು, ಅದಕ್ಕೋಸ್ಕರ ಆಕ್ಚುಲಿ ಈ ರೀತಿ ಡೌಗಳು ಮಾಡಿದ್ರೆ. ಆದ್ರೆ ಇವರು ಬಿಗ್ ಬಾಸ್ ಮನೆಗೆ ಈ ಬಾರಿ ಬರ್ತಾ ಇದ್ದಾರೆ. ಇನ್ನು ಬಂದೇ ಬಿಟ್ಟಿದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ನಮ್ಮ ಜಾಹ್ನವಿ ಅವರು. ಜಾಹ್ನವಿ ಅವರು ಇವಾಗತ್ತು ಆಕ್ಚುಲಿ ನಿಮ್ಗೆ ಗೊತ್ತಿದೆ, ಬಿಗ್ ಬಾಸ್ ಮನೇಲಿ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಡ್ಯಾನ್ಸ್ ಮಾಡೋಕೆ ನಮ್ಮ ಜಾಹ್ನವಿ ಅವರು ಬಂದಿದ್ದಾರಂತೆ ಬಿಗ್ ಬಾಸ್ ಮನೆ ಹತ್ರ. ಎಸ್, ಇವರು 100% ಕನ್ಫರ್ಮ್ ಜಾಹ್ನವಿ ಅವರು ಬರೋದು. ಎಸ್, ನೀವು ನೋಡ್ಬೋದು ಜಾಹ್ನವಿ ಅವರನ್ನ, ಇವಾಗಲೇ ನೀವು ನೋಡಿರ್ತೀರಿ. ಇವರೆಲ್ಲ ಬಂದ್ರೆ ನಿಜವಾಗ್ಲೂ ಬಿಗ್ ಬಾಸ್ ಇನ್ನು ಸಕ್ಕತ್ತಾಗಿರುತ್ತೆ ಅಂತ ನಮ್ಗಂತೂ ಅನಿಸ್ತದೆ. ನಿಮ್ಗೆ ಅನಿಸ್ತದೆ ಕಮೆಂಟ್ ಮಾಡಿ.